ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ದು ಗೈರಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮೌನದ ಹಿಂದೆ ಯಾವುದಾದ್ರೂ ತಂತ್ರಗಾರಿಕೆ ಅಡಗಿದ್ಯಾ? ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಅನುಮಾನಗಳಿಗೆ, ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಗೈರಿನ ಬೆನ್ನಲ್ಲೇ ಸಿದ್ದು ಅನಿವಾರ್ಯತೆಯ ಬಗ್ಗೆ ಕೆಎನ್ ರಾಜಣ್ಣ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋದಾಗಿ ಸಂದೇಶವನ್ನ ರವಾನಿಸಿದ್ದಾರೆ ರಾಜಣ್ಣ. ಸಚಿವ ಸಂಪುಟದಲ್ಲಿ ಸಿದ್ದು ಗಮನಕ್ಕೆ ತಾರದೆ ಕೆಲವರ ಹೆಸರು ಕೇಳಿಬರ್ತಾ ಇದೆ. ನೇರವಾಗಿ ಪಟ್ಟಿಯಲ್ಲಿ ಹೆಸರು ಹಾಕಿದ್ದ ಎಐಸಿಸಿ ನಾಯಕರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರುತ್ತೆ ಅಂತ. ಸಿದ್ದರಾಮಯ್ಯ ಅವರು ಈ ಹಿಂದೆ ಕೂಡ ಅವರ ಅಧಿಕಾರಾವಧಿಯಿಂದ ಅಥವಾ ಅಧಿಕಾರದಿಂದ ಹಿಂದೇಟು ಹಾಕುವಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಭವಿಷ್ಯ ರಾಜ್ಯದಲ್ಲಿ ಮುಗಿದೇ ಹೋಯ್ತೇನೋ ಅನ್ನುವಂಥ ಲೆಕ್ಕಾಚಾರಗಳು ಅಥವಾ ಮಾತುಕತೆಗಳು ಕೂಡ ನಾವು ಕೇಳಿದ್ವಿ. ಅದರ ಮಧ್ಯದಲ್ಲಿ ಈಗಾಗಲೇ 13 ಜನ ಶಾಸಕರನ್ನ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರಿಗೆ ಲಾಭಿ ಮಾಡೋದಕ್ಕೆ ಮುಂದಾದ ಸಂದರ್ಭದಲ್ಲೂ ಕೇವಲ 8 ಜನ ಶಾಸಕರಿಗೆ ಮಾತ್ರ ಮಣೆ ಹಾಕಿರುವುದು. ಜೊತೆಗೆ ಇನ್ನೊಂದಷ್ಟು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಇತ್ತು, ಹಾಗಾಗಿ ಬಂದಿರಲಿಲ್ಲ ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಖಾಲಿ ಇರುವ ಒಂದು ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದೇ ಸಸ್ಪೆನ್ಸ್. ಕುರುಬಾಕೋಟಗೆ ಸಿದ್ದು ಪಟ್ಟು ಹಿಡಿದಿದ್ರೆ ಹೈಕಮಾಂಡ್ಗೆ ಇಕ್ಕಟ್ಟಿಗೆ ಸಿಲುಕದಂತ ಆಗಿದೆ. ಇಲ್ಲಿವರೆಗೂ ಸಂಪುಟ ಭರ್ತಿಯಲ್ಲಿ ಒಂದೇ ಒಂದು ಮಹಿಳೆ ಇಲ್ಲ. ಕುರುಬಾಕೋಟದಲ್ಲಿ ಮಹಿಳೆ ಕೊಟ್ರೆ ಗಾಯತ್ರಿಗೆ ನೀಡಬೇಕು. ಗಾಯತ್ರಿ ಬಿಟ್ರೆ ಕುರುಬ ಸಮುದಾಯದಲ್ಲಿ ಮಹಿಳೆಯ ಆ ಶಾಸಕರೇ ಇಲ್ಲ. ಆದ್ರೆ ಬ್ಯಾಡಗಿ ಶಾಸಕ ಶಿವಣ್ಣನವರ್ ಹಿಟ್ನಾಳ್ ಪರ ಸಿದ್ದು ಕಸರತ್ತು ಮಾಡ್ತಿದ್ದಾರೆ. ಇದಕ್ಕಾಗಿ ಎಐಸಿಸಿ ನಾಯಕರ ಮೇಲೆ ಸಿದ್ದರಾಮಯ್ಯ ಗರಂ ಆಗಿರೋದು. ಆಪ್ತರ ಭೇಟಿ ವೇಳೆ ಈ ಸಂದಿಗ್ಧತೆ ಬಗ್ಗೆ ಗರಂ ಆಗಿದ್ದಾರೆ ಸಿದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರುತ್ತೆ ಅದೇ ಕುತೂಹಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರತ್ಯಸ್ತ್ರವನ್ನ ಹೂಡಿ ಗುದ್ಕೊಟ್ಟಿದ್ದಾರೆ ಸಿದ್ದು. ಅಡ್ಡ ಕತ್ತರಿಯಲ್ಲಿ ಸಿಲುಕಿದ ಹೈಕಮಾಂಡ್ ಮುಂದಿನ ನಡೆಯನ್ನ ಏನಿಡತ್ತೆ ಅನ್ನೋದೇ ಬಹಳಷ್ಟು ಸಸ್ಪೆನ್ಸ್ ಆಗಿ ಉಳ್ಕೊಂಡಿರೋದು. ಒಂದು ಕಡೆ ಬಸವರಾಜ ಶಿವಣ್ಣನವರಿಗೆ ಮಣೆ ಹಾಕೋದಕ್ಕೆ ಮುಂದಾಗ್ತಾ ಇದ್ರೆ ಗಾಯತ್ರಿ ಅವರ ಹೆಸರು ಕೇಳಿ ಬಂದಿರೋದು. ಜೊತೆಗೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಸೇ ಮಾಡಿಕೊಂಡಂತ ಕೆಲವೊಂದಷ್ಟು ಕಂಡೀಷನ್ಸ್ಗಳಲ್ಲಿ ಮಹಿಳಾ ಮೀಸಲಾತಿಗೆ ಲೋಕಸಭೆ ಹಾಗೆ ರಾಜ್ಯಸಭೆ ಸೇರಿದಂತೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಮೀಸಲಾತಿ 33% ಇರಬೇಕು ಅಂತ. ಆದ್ರೆ ಈ ಬಾರಿ ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ನಿರ್ಧಾರ, ಹೈಕಮಾಂಡ್ಗೆ ಬಿಟ್ಟಂತಹ ಅಂತಿಮ ನಿರ್ಧಾರ ಏನಿದೆ ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಸೂಚಿಸಿದ ಹೆಸರುಗಳನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇಷ್ಟೇ ಆಕ್ಟಿವ್ ಆಗಿರ್ತಾರಾ ಅಥವಾ ಅಹಿಂದ ಮತಗಳ ಬ್ಯಾಂಕ್ ಇವರಿಂದ ಕೈತಪ್ಪೋಗುತ್ತಾ ಬಹಳಷ್ಟು ಲೆಕ್ಕಾಚಾರ ನಡೀತಾ ಇದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಎನ್ ರಾಜಣ್ಣ ಅವರು ಕೂಡ ಹೊಸದೊಂದು ಹೇಳಿಕೆಯ ಮಾತುಗಳನ್ನು ಆಡಿದ್ದಾರೆ ಅಥವಾ ಹೊಸದೊಂದು ಬಾಂಬ್ ಸ್ಫೋಟಿಸಿದ್ದಾರೆ. ಅಂದರೆ ನೇರವಾಗಿ ಪಟ್ಟಿಯಲ್ಲಿ ಹೆಸರು ಹಾಕಿದ್ದಾರೆ. ಯಾವುದೇ ಚರ್ಚೆಗಳು ಆಗಿಲ್ಲ ಅಥವಾ ಕೊಟ್ಟಂತಹ ಪಟ್ಟಿಯಲ್ಲಿನ ಹೆಸರುಗಳನ್ನು ಕೂಡ ಕೈ ಬಿಡಲಾಗಿದೆ ಅಂತ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಹೊಸದಾಗಿ ಏನಾದರೂ ತಲೆಬುಡ ಮೇಲ್ ಮಾಡುವಂತೆ ಏನಾದರೂ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು, ಅಥವಾ ಖಾಲಿ ಇರುವ ಒಂದೇ ಒಂದು ಸ್ಥಾನಕ್ಕೆ ಇರುವಂಥ 34 ಸ್ಥಾನದಲ್ಲಿ 33 ಭರ್ತಿ ಆಗಿದೆ. ಒಂದರಲ್ಲಿ ಮಹಿಳೆ ಕೊಡ್ತಾರಾ ಅಥವಾ ಸಮುದಾಯವಾರು ಕೊಡ್ತಾರಾ, ಪ್ರಾದೇಶಿಕವಾರು ಕೊಡ್ತಾರಾ? ಜೊತೆಗೆ ಇನ್ನೊಂದು ಟೀಕೆ ಇರೋದು ಅಥವಾ ಇನ್ನೊಂದು ಬೇಸರ ಇರೋದು, ಚರ್ಚೆಗೆ ಕಾರಣವಾಗ್ತಿರೋದು, ಯುವ ನಾಯಕರಿಗೆ ಮಣೆ ಹಾಕ್ತೀವಿ ಅಂದ್ಬಿಟ್ಟು ಎಲ್ಲ 50 ವರ್ಷದ ಮೇಲ್ಪಟ್ಟ ನಾಯಕರಿಗೆ ಮಣೆ ಹಾಕಿರೋದು. ಹಾಗಾಗಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋದು ಬಹಳಷ್ಟು ಲೆಕ್ಕಾಚಾರಕ್ಕೆ ಕುತೂಹಲ ಕಾರಣವಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ 1.5 ತಿಂಗಳಿನಿಂದ ಕಸರತ್ತು ನಡೀತಾ ಇತ್ತು. ಅಟ್ಲೀಸ್ಟ್ ಈಗಾದ್ರೂ ಬ್ರೇಕ್ ಬೀಳತ್ತಾ ಅಂತ ಹೇಳಿದ್ರೆ ಇಲ್ಲ, ಬಹಳಷ್ಟು ಅಸಮಾಧಾನಗಳ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ವಿಚಾರ ಸೇರಿದಂತೆ ಏನಾಗಬಹುದು, ಇರುವಂತ ಒಂದೇ ಒಂದು ಸ್ಥಾನವನ್ನ ಯಾವ ಆಧಾರದ ಮೇಲೆ ಭರ್ತಿ ಮಾಡ್ತಾರೆ ರೂಪೇಶ್? ಡಯಾನ, ಇಲ್ಲಿಗ ಒಂದು ಚರ್ಚೆಗಳಂತೂ ಆಗ್ತಾ ಇದೆ. ಏನಂತ ಹೇಳಿದ್ರೆ ಸಿಎಂ ಸಂಪುಟ ವಿಸ್ತರಣೆಯನ್ನು ಮಾಡಿದ್ದಾರೆ. ಇಲ್ಲಿಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದಿತ್ತು ಅಸಮಾಧಾನ ಆಗಿದೆ ಅಂತೇಳಿ. ಕಾರಣ ಎಷ್ಟೇ, ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಕೂಡ ಒಂದಿಷ್ಟು ಕಾರಣಗಳಿದೆ. ಯಾಕಂತ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡರನ್ನ ಸಂಪುಟಕ್ಕೆ ತರುವಂತಹ ನಿರ್ಧಾರ ಮಾಡಲಾಯಿತು. ಆದ್ರೆ ಕುರುಬಕೋಟವನ್ನ ಭರ್ತಿ ಮಾಡ್ಕೊಂಡ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ ಅಂತೇಳಿ ಹೈಕಮಾಂಡ್ ವಿರುದ್ಧ ಗರಂ ಆಗಿದ್ದಾರೆ. ಅದೇ ರೀತಿ ಸುರ್ಜೇವಾಲ ಅವರು ಕೂಡ ಕರೆ ಮಾಡಿ ಗರಂ ಆಗಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಮೊದಲನೇದಾಗಿ ಸಂಪುಟದ ವಿಸ್ತರಣೆ ವೇಳೆಯಲ್ಲಿ
ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಕೂಡ ಕೇಳಲಾಯಿತು. ಆ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರಿರಲಿಲ್ಲ. ಆದ್ರೆ ಏಕಾಏಕಿ ಪಟ್ಟಿ ರಿಲೀಸ್ ಆಗಿದ್ದ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಪ್ರಕಟ ಆಯಿತು. ಹೀಗಾಗಿ ಕುರುಬಕೋಟದಿಂದ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯ ಹೇಳುದು ಕುರುಬಕೋಟದಿಂದ ಸಾಕಷ್ಟು ಬಾರಿ ಪಕ್ಷಕ್ಕೆ ದುರಿದಂತ ಬ್ಯಾಡಗಿ ಶಾಸಕ ಶಿವಣ್ಣನವರಿದ್ದಾರೆ, ಅದೇ ರೀತಿ ಹಿಟ್ನಾಳ್ ಅವರಿದ್ದಾರೆ, ಇನ್ನೊಂದಿಷ್ಟು ಜನ ಹಿಂದೆ ನಾ ಸಂಯಮ ಆಗಿದ್ದಾಗಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅವಾಗಲೂ ಕೂಡ ಅವರಿಗೆ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಮತ್ತೆ ಪುನಃ ಗಾಯತ್ರಿ ಶಾಂತೇಗೌಡ ಅವರು ಈಗ ತಾನೇ MLC ಆಗಿದ್ದಾರೆ, ಅವ್ರಿಗೆ ಅನುಭವ ಸಾಕಷ್ಟು ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವು ಈಗ ಕುರುಬಕೋಟದಿಂದ ಬೇರೆಯವರಿಗೆ ಕೊಡುವಾಗ ಏನು ಕಾರಣ ಅಂತ ಹೇಳಿ ಪ್ರಶ್ನೆಗಳನ್ನು ಮಾಡಿ ಶುರು ಮಾಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮುನಿಸನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಗೈರಾಗೋದ ಮೂಲಕವಾಗಿ ಇಲ್ಲಿ ಪರೋಕ್ಷವಾಗಿ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವ್ರನ್ನೇ ಬಿಟ್ಟು ನಾಯಕತ್ವ ಬಿಟ್ಟು ಮುಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ಪಕ್ಷದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ, ಪಕ್ಷದಲ್ಲೂ ಕೂಡ ಒಂದಿಷ್ಟು ಅಸಮಾಧಾನಗಳು ಭುಗಿಲೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಒಂದು ಮಹಿಳೆಯರಿಗೆ ಕೊಡಲೇಬೇಕು. ಆದ್ರೆ ಮಹಿಳಾ ಕೋಟದಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಕುರುಬಾದಲ್ಲಿ ಮಹಿಳೆ ಯಾರು ಕೂಡ ಶಾಸಕರಾಗಿಲ್ಲ, ಗಾಯತ್ರಿ ಶಾಂತೇಗೌಡರಿಗೆ ಕೊಡಬೇಕಾಗುತ್ತೆ. ಹೀಗಾಗಿ ಒಂದು ರೀತಿ ಸಿಎಂ DK ಶಿವಕುಮಾರ್ ಕೂಡ ಗೊಂದಲದಲ್ಲಿ ಯಾರಿಗೆ ಕೊಡಬೇಕು ಅಂತ ಗೊಂದಲ. ಯಾಕಂತ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡ ಕೊಡಬೇಕು, ಶಾಂತೇಗೌಡ ಕೊಟ್ರೆ ಸಿದ್ದರಾಮಯ್ಯ ಇಲ್ಲಿ ಮತ್ತು ಅಸಮಾಧಾನ ಹೊರ ಹಾಕ್ತಾರೆ. ಅದೇ ರೀತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಹಿಳೆಯರ ಅಸಮಾಧಾನ ಹೊರ ಹಾಕ್ತಾರೆ. ಹೀಗಾಗಿ ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಹೀಗಾಗಿ ಜಟಾಪಟಿಗಳು ಕೂಡ ಮುಂದುವರಿತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಮನವೊಲಿಕೆ ಮಾಡಬೇಕು, ಮತ್ತೊಂದು ಕಡೆ ಮಹಿಳೆಯರಿಗೂ ಕೂಡ ಒಂದು ಸ್ಥಾನವನ್ನು ಕೊಡಬೇಕಾಗತ್ತೆ. ಹೀಗಾಗಿ ಮೊದಲು 2 ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು, ಒಂದೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಪಕ್ಷದಲ್ಲಿ ಗೊಂದಲ ಆಗುತ್ತೆ. ಇದಕ್ಕೋಸ್ಕರವಾಗಿ ಏನ್ ಮಾಡಬೇಕು ಅನ್ನೋ ಚರ್ಚೆಗಳು ಸದ್ಯ ಪಕ್ಷದಲ್ಲಿ ನಡೀತಾ ಇದಾವೆ. ಡಯಾನಾ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.